ಬಂದ್ರಪ್ಪ, ಇದೇ ಮುತ್ತು ಮನೆ, ಬನ್ನಿ. ಮುತ್ತು, ಏ ಮುತ್ತು, ಇರಪ್ಪ. ಯಾರು ಉಳ್ಕೊಂಡಿದೆ ನೋಡ್ಲಿಲ್ಲ. ನನ್ನ ತಮ್ಮನ್ನ ಯಾಕೆ ಮಾಡ್ತೀಯ? ಅಮ್ಮನ ಏನೋ ಹೊರಗೆ. ಏಯ್, ನೀವೆಲ್ಲ ಏನೋ ಅಡ್ರೆಸ್ ಬಂದಿರ್ಬೇಕು. ನಮ್ಮ ಅಣ್ಣ ಆ ಸಲ ಬೇರೆ ಕಳ್ಸಕ್ ಹೋಗೋದೇ ಇಲ್ಲ. ನಮ್ಗೆಲ್ಲ ಏನ್ ಮಾಡ್ತಾ ಗೊತ್ತ ಬೆಟ್ಟ ಮೇಲೆ. ಏಯ್, ನಾವು ಅವಿಂದ ಹೇಳ್ತಾನೆ ಇದೀವಿ, ಕುತ್ಕೊಂಡು ಲವ್ ಮಾಡ್ರಿ ಅಂತ. ಕಿವ್ಗ ನೋಡ್ಬಿಟ್ರೆ ನಮ್ಗೆಲ್ಲ ಕೋಪ ಬರಲ್ವಾ? ಅಪರೂಪಕ್ಕೆ ನೋಡೋಕೆ ಹೀರೋಯಿನ್ ಕಡಿಮೆ ಬಿದ್ದಿದ್ದಾಳೆ. ಇನ್ನೊಬ್ನೇ ನೋಡ್ರೆ ಹೇಗೆ? ನಮ್ಗೂ ಒಂದ್ ಚಾನ್ಸ್ ಕೊಡು. ನೋಡು, ಹೀರೋ ಎಷ್ಟು ಭಯ ಪಡ್ತಾವಳೆ. ಇನ್ನೇನು ಭಯ ಪಡ್ಬೇಡ, ನಾವು ನೋಡ್ಕೊಂತೀವಿ. ಬಾ ನಮ್ ಜೊತೆ. ನಾನು ಮನೆ ಕಟ್ಟೋ ಮೇಸ್ತಿದ್ದೆ. ಸಮಯ ಬಂದ್ರೆ ನಿಮ್ಮಂತ ಸಮಾಧಿನೂ ಕಟ್ತೀನಿ. ಬಂದು ಯಾಕೆ ಹೊಡಿದ ಗೊತ್ತಾ? ಅದನ್ನ ಹೇಳ್ದಲ್ಲ, ಈ ಮಣ್ಣು ಕರೆಸ್ತೀನಿ, ಓಡಿಸ್ತೀನಿ, ತುಂಬ್ತೀನಿ ಮಾಡ್ಬಿಡ್ತೀನಿ ಅಂತ. ಕರ್ಕೊಂಡ್ ಹೋಗ, ಕರ್ಕೊಂಬ. ಅವನ್ ಜೊತೆ ಮದುವೆ ನಿನಗೂ ಹೊಡೆದ ಕಳ್ಸಲ್ಲ. ನಮ್ಮ ಅಣ್ಣ ಯಾರ ಸವಾಸಕ್ಕೂ ಹೋಗಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ನಮ್ಮ ಹುಡುಗರು ಶವಯಾತ್ರೆ ಮಾಡ್ಬೇಕಾಗಿತ್ತು. ಮತ್ತೆ ನಮ್ಮ ಅಣ್ಣ ಪ್ರೀತಿ ಮಾಡ್ತಿರೋ ಹುಡುಗಿನ ರೇಗಿಸಿದ್ರೆ ನಿಮ್ಗೆಲ್ಲ ಶಾಲ್ ಹಾಕಿ ಸನ್ಮಾನ ಮಾಡ್ಬೇಕಂದ್ರ? ಏಯ್, ನಮ್ಮ ಅಣ್ಣ ನಿಮ್ನ ಜೀವಿತವಾಗಿ ಬಿಟ್ಟಿರೋದಕ್ಕೆ ಖುಷಿ ಪಡಿ. ನಾವು ಅಲ್ಲೇ ಇದ್ದಿದ್ರೆ ನೀವೆಲ್ಲ ಜೀವಿತವಾಗಿ ಇರ್ತಾ ಇರಲಿಲ್ಲ. ಕೇಳಿಸ್ಕೊಂಡಿದ್ದೀರಾ? ನನ್ನ ಮಕ್ಕಳು ಮೈ ಮುಟ್ಟಾಕ್ ಬರ್ತಾ ಇದ್ದೀರಾ? ಅವ್ರನ್ನ ಬಿಟ್ರೆ ನಿಮ್ಮನ್ನ ಚಟಾಟ ಚಟಾಟ ಮಾಡ್ಬಿಡ್ತಾರೆ ಗೊತ್ತಾ? ಒಂದು ನೋಡ ಅಡ ನೀನ್ ನಿಜವಾಗ್ಲೂ ರೌಡಿಗಳಿಗೆಲ್ಲ ಹೊಡೆದ. ನನಗೂ ಅದೇ ನಂಬಕ್ ಆಗ್ತಿಲ್ಲ. ಅದು ಆ ಟೈಮಲ್ಲಿ ತುಂಬಾ ಕೋಪ ಬಂದ್ಬಿಡ್ಸಕಂಡ್ರ, ಅದಕ್ಕೆ ಹೊಡೆದ್ಬಿಟ್ಟೆ. ಆದ್ರೂ ಅಣ್ಣ, ಮಹಿಮಾ ಅವರು ನಿನ್ ಲೈಫಿಗೆ ಬಂದ್ಮೇಲೆ ನೀನ್ ತುಂಬಾ ಸ್ಟ್ರಾಂಗ್ ಆಗ್ಬಿಟ್ಟಿದ್ಯಾ ನೋಡು. ಆಮೇಲೆ ಏನಿಲ್ಲ ಕಣ್ರ, ಸುಳ್ಳು ಬಂದ್ರು. ರಾಜ ಅಂದ್ರೆ ಯಾವಾಗ್ಲೂ ಕತ್ತಿ ಹಿಡ್ಕೊಂಡು ಯುದ್ಧ ಮಾಡೋನಲ್ಲ ಕಣ. ಶತ್ರುಗಳು ಕಣ್ಣು ಮುಂದೆ ಬಂದಾಗ ಅವ್ನ್ ಕಣ್ಣು ಮುಚ್ಕೊಂಡಿದೆ, ಅವ್ನ್ ಹೆಂಗೋ ರಾಜ ಆಗ್ತಾನೆ. ನನ್ನ ಮಗ ಯಾರಲ್ರಿ? ಯಾರು ಹೇಳಿ? ಮುತ್ತು ರಾಜ. ಮುಸ್ಸು ರಾಜ ಕಾಲಿಟ್ಟ ಸೈಡು ಬಿಡಲ್ರಿ. ಬ್ಯಾಟ್ರಿ ಏನು ಒಂದೊಂದು ಐಟಮ್ ಎತ್ತೆ ಬಿಸಾಕ್ತಿದೆಯಲ್ಲೋ? ಕ್ಲೀನ್ ಮಾಡೋದು ಇದೆ ಅಲ್ಲೋಣ, ಅಡದನ್ನೆಲ್ಲ ಬಿಸಾಕಬೇಕು, ಮಿಕ್ಕಿದ್ರೆ ತೂಕ ಹಾಕ್ಬೇಕು. ಸರಿ ಬ್ಯಾಟ್ರಿ, ಇನ್ಮೇಲೆ ನಮ್ ಗ್ಯಾರೇಜ್ ನೀಟಾಗಿ ಇಟ್ಕೊಬೇಕು. ಏನ್ ತಲೆ ಕೆಡ್ಸ್ಕೊಬೇಡ, ಅದ ವಿಷಯ ನನ್ಬಿಡು. ಅಣ್ಣ, ಅವನೆಲ್ಲ ಬಿಸಾಕತ್ತಾನೆ. ಏಯ್, ಅದ್ ಬೇಕು ಬಾಕಿ. ಓ, ಬಿಸಾಕ್ಬಿಡ್ತೀಯಾ? ಬಿಟ್ರೆ ನನ್ನ ಹಂಗೆ ಸೀಲ್ಗೆ ಹಾಕ್ಬಿಡ್ತೀಯಲ್ಲ? ಯಾವ್ದಾದ್ರು ಸೀಲಾಗಿ ಬಿಡಿದೆಯಲ್ಲ. ಏನಕ್ಕೆ ಗೊತ್ತಿಷ್ಟು ಸೈಲೆಂಟ್ ಆಗಿದ್ದೀರಾ? ಏನ್ ವಿಷಯ? ಅದ್ ಹಾಗೆ ಬ್ಯಾಟ್ರಿ, ಹೋಗಿ ಟೀ ತಗೊಂಬಾರ. ಓ, ಅದೇ ಅನ್ಕೊಂಡೆ, ಅಣ್ಣ ಎಷ್ಟೊತ್ತ ಏನು ನನ್ನ ಕೆಲಸ ಹೇಳಿಲ್ಲ ಅಂತ. ಅಣ್ಣ ಈಗ ತತ್ತೇನೆ, ಅದಕ್ಕೆ ಇಲ್ಲೇ ಕೂತ್ರಿ, ಹೋಗಿ ತಂದ್ಬಿಡ್ತೇನೆ. ಯಾಕೆ ಏನಾಯ್ತು? ನೀನ್ ಮೊದ್ಲಿನ ತರ ಇಲ್ಲ ಕಂಟೆ, ತುಂಬಾ ಬದಲಾಗಿದ್ಯಾ. ನನ್ ಜೊತೆ ಮಾತು ಆಡಲ್ಲ ನೀನು. ಹಾಗೆಲ್ಲ ಏನು ಇಲ್ಲ ವೈಭವಿ, ನೀನ್ ಸುಮ್ಮನೆ ಅನ್ಕೋತಿದ್ಯಾ ಅಷ್ಟೇ. ಸುಮ್ಮಿರು ಕಂಟೆ, ನಿನಗ್ ನಾನು ಅಂದ್ರೆ ಮುಖ್ಯನೇ ಅಲ್ಲ. ಈಗ ಯಾರು ಹೇಳೋರ್ ಹಾಗಂತ? ನೀನೇ ಹೇಳ್ತಿರ್ತೀಯಲ್ಲ ಯಾವಾಗ್ಲೂ, ನನಗ್ ಗ್ಯಾರೇಜೇ ಮುಖ್ಯ, ನಮ್ ಮನೆಯವರೇ ಮುಖ್ಯ ಅಂತ. ವೈಭವಿ, ಇದೆಲ್ಲ ಯಾರಿಗೋಸ್ಕರ ಮಾಡ್ತಾ ಇದೀನಿ ಅಣ್ಣ? ನಮ್ಗೋಸ್ಕರನೇ ತಾನೆ. ಇವತ್ತು ಕಷ್ಟಪಟ್ರೆ ತಾನೆ ನಾಳೆ ಖುಷಿ ಆಗಿರೋದಕ್ಕೆ ಸಾಧ್ಯ. ಇದೇ ನಿಮ್ಗೆ ಅರ್ಥ ಆಗಲ್ವಾ? ಇದನ್ನೆಲ್ಲ ಚೆನ್ನಾಗಿ ಹೇಳ್ತೀಯ, ಆದ್ರೆ ಇಲ್ಲಿ ಸಾಮಾನ್ ಕೊಡ್ಬೇಕಾದ್ರೆ ನನ್ನನ್ ಕರದ್ಯಾ? ನೀನು ನಮ್ಮನೆಯವಳ ಅಂದ್ಮೇಲೆ ನೀನ್ ಕರಿಬೇಕಾ? ನೀ ಯಾಕೆ ಅನ್ಕೋತೀಯಾ? ಒಳ್ಳೆ ಚಿಕ್ಕ ಮಕ್ಳ ತರ ನನ್ನ ಕರ್ದಿಲ್ಲ ಅಂತ ನೀನ್ ಮುಗಿಸ್ಕೊಂಡು ಕೂತ್ಕೊಂಡ್ರೆ ಅದರಿಂದ ನನಗೆ ಎಷ್ಟು ನೋವಾಗುತ್ತೆ ಅಂತ ನಿನಗೆ ಗೊತ್ತಾ? ನೀನು ನನ್ನ ಜೊತೆ ಇರಬೇಕು ಅಂತ ನನ್ಗೆ ಎಷ್ಟು ಆಸೆ ಇದೆ ಅಂತ ಗೊತ್ತಾ? ನೋಡ, ನಕ್ಕರೆ ಅದೆಷ್ಟು ಚೆನ್ನಾಗಿ ಕಳಿಸ್ತೇನೆ. ನೀನ್ ಯಾವಾಗ್ಲೂ ಈಗ ನಗ್ತಾ ಇದ್ರೆ ನಾನು ಖುಷಿಯಾಗಿರ್ತೀನಿ ವೈಭವಿ. ಸರಿ ಕಂಟೆ, ಇನ್ಮೇಲೆ ನಾನು ಯಾವಾಗ್ಲೂ ನಗ್ನಗ್ತಾ ಇರ್ತೀನಿ, ಸರಿನಾ? ಹಾ ಕಂಟೆ, ಈ ಗ್ಯಾರೇಜ್ ನ ಹೇಗ್ ಸೆಟಪ್ ಮಾಡ್ಬೇಕು ಅನ್ಕೊಂಡಿದ್ಯಾ? ಅಯ್ಯೋ ಅರೇ, ಇವ್ರಿಬ್ರು ಹಿಂಗ್ ಜಾಲಿ ಆಗಿರೋದ್ನ ಸುಮ್ಮನೆ ಬಿಡ್ಬೇಡ. ಯಾವ್ದೋ ಮಾಡ, ಏನ್ ಮಾಡ್ಲಿ? ಸೂಪರ್ 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 ಸಕ್ಕತ್ತು. ನೋಡಕ್ಕೆ ಕೈಸದು ಏನೋ ಮಾಡ್ತಿದ್ಯಾ ವೈಭವಿ? ಏನಿದೆಲ್ಲ ಈ ಕಂಟಿ, ನೀವು ಕ್ಯಾರೇಜ್ ಹೋಗಕ್ಕೋ ಏನೋ ಹಾಡಾಗೆಲ್ಲ ತೋರಿಸ್ಕೊಡ್ತಿರೋ. ಪಬ್ಲಿಕ್ ಕೂಡ ಜಾಗ ಕೊಡೋದು, ಯಾರತ್ತು ಕಸ್ಟಮರ್ ಬಂದು ಏನು ಗತಿ? ಅಮ್ಮ ವೈಭವಿ, ಎಲ್ಲ ಅಮ್ಮ ಅನ್ಕೊಂಡಿದ್ದೆ ಕಣೋ, ಅದು ಹಿಂಗಿಲ್ಲ ಮಾಡ್ಸತ್ತ ಗೊತ್ತಿಲ್ಲ. ಅಣ್ಣನ್ ಜವಾಗ್ಲಿ ಹೇಳ್ತೀನಿ, ಅವನು ಗ್ಯಾರೇಜ್ ಅಲ್ಲಿ ಸೆಂಟರ್ ಗೋಡೆ ಹಾಕ್ಸೋಣ ಅನ್ಕೊಂಡಿದ್ದ, ಇರೋ ಶೆಡ್ ಕಿತ್ತಿ ಆಗಲ್ಲ. ನೀವು ಬಾಬಾ ಇನ್ ಕುತ್ಕೊ ಇಲ್ಲಿ ಬಾ. ನೀ ಇಬ್ರು ನಮಸ್ಕಾರಕ್ಕೆ ಯಾರು ಡಿಸ್ಟರ್ಬ್ ಮಾಡ್ಬಾರ್ದು ಅಂತ ಕಾವಲು ಕೈದಕ್ಕೆ ನಾನು ಇಲ್ಲಿ ತಂದು ಕೊಡ್ತಿದ್ಯಲ್ಲ. ಆಗ ಥೋಡು ನನಗೆ ಗೊತ್ತಾಗೋಯ್ತು ಬಾ, ನನಗೆ ಗೊತ್ತಾಗೋಯ್ತು. ನಾನು ಒಬ್ಬರು ಬಿಟ್ಟು ನೀವೆಲ್ಲರೂ ಚೆನ್ನಾಗಿದ್ದೀರಾ. ಏನು ನೋಡೋದು, ಕಟ್ಟಿ ಪಡೆದಿದ್ದ ಕಂಟಿಗೆ ಹರಿ ಪಡೆದಿದ್ದ ಹರಿಗೆ. ಅಲ್ಲ, ಈ ಬಿಲ್ಡಿಂಗು ಯಾವಾಗ ನೋಡಿದ್ರು ಇಷ್ಟೇ ಇರುತ್ತಲ್ಲ, ಕೆಲಸ ನಡೀತಿದೆಯಾ ಇಲ್ವಾ? ಒಳಗಡೆ ಕೆಲಸ ನಡೀತಿದೆ ಭಯ್ಯ, ಕೆಲಸ ಸ್ವಲ್ಪ ಟೈಮ್ ತಗೋ. ಸರಿ, ಅಣ್ಣ ಎಲ್ಲಿದ್ದಾನೆ? ಮೇಲ್ಗಡೆ ಇದ್ದಾರೆ, ಕರೀಲ? ಬೇಡ ನಾನೇ ಹೋಗ್ತೀನಿ, ನೀವು ಕೆಲಸ ಮುಂದುವರ್ಸಿ. ಸರಿ ಭಯ್ಯ. ನಿಲ್ಸಲಿ. ನಾನೇನು ನೋಡಿಲ್ಲ, ಕಾಣಿಸಿಲ್ಲ, ನೋಡಿಲ್ಲ. ಏನಣ್ಣ ಇದೆಲ್ಲ? ಏನಿಲ್ಲ ಕಣ, ಅಮಿತ್ ಭಾಯ್ ಇಟ್ಕೆ ನೋಡು. ನಿಂತ್ಕೋಣ.
ಎಲ್ಲರೂ ಒಂದ್ ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಕಷ್ಟ ಗೊತ್ತಾಗುತ್ತೆ ಅಂತಾರೆ ಈ ನಾವ್ ಎರಡನ್ನು ದಾಟಿ ಮಕ್ಕಳು ಸುಮ್ಮನೆ ಎರಡು ಮಾತಾಡ್ತಾನೆ ಸುಮ್ಮನೆ ಎಲ್ರೂ ಲೈಫ್ ಆಷಾಢ ಕಳೆದು ಶ್ರಾವಣ ಶುರುವಾಗಿದೆ ನನ್ ಜೀವನ ಇನ್ನು ಆಷಾಢ ಸ್ಟ್ರಕ್ ಹೋಗಿದೆ ಏನ್ ಹರಿ ಅರ್ಜೆಂಟ್ ಬರೋದಕ್ಕೆ ಹೇಳಿದ್ರಿ ಏನಾದ್ರು ಪ್ರಾಬ್ಲಮ್ ಮೇಡಮ್ ಅದೆಲ್ಲ ರೋಡಲ್ಲಿ ನಿಂತ್ಕೊಂಡು ಮಾತಾಡಕ್ಕಾಗಲ್ಲ ಬನ್ನಿ ಕಾರಲ್ಲಿ ಒಂದು 5 ನಿಮಿಷ ಮಾತಾಡ ಏನು ಅಂತ ಹೇಳಿ ಹರಿ ನನ್ನ ಆಫೀಸ್ ಅಲ್ಲಿ ತುಂಬಾ ಕೆಲಸ ಇದೆ ಒಂದು 5 ನಿಮಿಷ ಅಷ್ಟೇ ಬನ್ನಿ ಮೇಡಮ್ ಕೂತ್ಕೊಳ್ಳಿ ಏನ್ ವಿಷಯ ಅಂತ ಹೇಳಿ ಆ, ಹರಿ ನನಗೆ ಮೊದ್ಲೇ ಲೇಟ್ ಆಗ್ತಿದೆ ಇವಾಗ ಹೇಳ್ತೀರಾ ಇಲ್ವೋ ಹೇಳ್ತೀನಿ ಇವತ್ತು ಕಂಟಿ ನೋಡಕ್ಕೆ ಗ್ಯಾರೇಜ್ಗೆ ಹೋಗಿದ್ದೆ ಕಂಟೀನ್ ನೋಡೋದಕ್ಕೆ ಗ್ಯಾರೇಜ್ಗೆ ಹೋಗ್ಬೇಕು ಇನ್ನೇನ್ ಕಂಟಿರುವ ಸ್ಟೇಡಿಯಂಗೆ ಹೋಗಕ್ಕಾಗತ್ತಾ ವಿಷಯ ಏನು ಅಂತ ಹೇಳಿ ಮೇಡಮ್ ಅದು ನಾನು ಗ್ಯಾರೇಜ್ ಹೋದ ಅಲ್ಲಿ ಕಂಟಿ ಮತ್ತೆ ವೈಭವಿ ಇಬ್ರು ಏನು ಅವ್ರಿಬ್ರು ತಪ್ಕೊಂಡು ನಿಂತಿದ್ರು ಮೇಡಮ್ ನೋಡಿದ್ರ ಕೇಳಿಸ್ಕೊತಿರೋ ನಿಮ್ಗೆ ಹಿಂಗ್ ಅನ್ಸ್ತಿದೆ ಇನ್ ಎರಡು ಕಣ್ಣಿಂದ ನೋಡ್ಕೊಂಡ್ ಬಂದಿರೋ ನನಗೆ ವೈಭವಿ ಕಂಟಿ ಮೂತ್ ಬೇರೆ ಕೊಡ್ಲು ಅವರಿಬ್ರು ಲವ್ ಮಾಡ್ತಿದ್ದಾರೆ ಮುಂದೆ ಮದ್ವೆನೂ ಆಗ್ತಾರೆ ಅಸಲು ನಿಮ್ಗೇನ್ ಪ್ರಾಬ್ಲಮ್ ಮೇಡಮ್ ಇನ್ನು ಇದೇ ಕೇಳಿಸ್ಕೊಳ್ಳಿ ಇದೆಲ್ಲ ನೋಡಿ ಬೇಜಾರಾಗಿ ಸಲೆ ಕೆಟ್ಟು ಮುತ್ತುಗಳನ್ನು ಮಾತಾಡ್ಸೋಣ ಅಂತ ಸೈಟ್ ಹತ್ರ ಹೋದ್ನಾ ಅಲ್ಲೇನಾಯ್ತು ಗ್ಯಾರೇಜ್ ಅಲ್ಲಿ ಗಾಂಧಿ ಕ್ಲಾಸ್ ಆದ್ರೆ ಸೈಟ್ ಹತ್ರ ಬಾಲ್ಕನಿ ಮೇಡಮ್ ಫಿಲಮ್ನ ಒಳ್ಳೆ PD ಎಫೆಕ್ಟ್ ಅಲ್ಲಿ ನೋಡ್ದಂಗಾಯ್ತು ಹರಿಯವ್ರೆ ನೀವ್ ಏನ್ ಹೇಳ್ತಿದ್ದೀರೋ ನನಗೆ ಅರ್ಥ ಆಗ್ತಿಲ್ಲ ಸ್ವಲ್ಪ ಸರಿಯಾಗಿ ಹೇಳ್ತೀರಾ ಸೈಟ್ ಹತ್ರ ಮುತ್ತೋಡನಿಗೆ ಮಹಿಮಾ ಮುತ್ ಕೊಡ್ತಾ ಇದ್ರು ಅಲ್ಲ ನೀವ್ಯಾಕೆ ಶಿವ ಪೂಜೆಯಲ್ಲಿ ಕರಡಿ ಬಿಟ್ಟಿರ್ತಾರ ಎಲ್ಲಾ ಕಡೆ ಹೋಗ್ತೀರಾ ನೀವು ಸ್ವಲ್ಪ ಸುಮ್ಮನೆ ಇರೋದಕ್ಕಾಗಲ್ವಾ ಹೆಂಗ್ ಸುಮ್ಮನೆ ಇರೋದು ಮೇಡಮ್ ಆ ಕಡೆ ಅಣ್ಣನ ಲೈಫಲ್ಲೂ ರೊಮ್ಯಾನ್ಸು ಈ ಕಡೆ ತಮ್ಮನ ಲೈಫಲ್ಲೂ ರೊಮ್ಯಾನ್ಸು ನನ್ನ ಲೈಫಲ್ಲಿ ಬರೀ ಜಲಸ್ ಏನ್ ಮೇಡಮ್ ಹಿಂಗೆ ಹೇಳ್ತೀರಾ ನಾನು ನನ್ನ ಲೈಫಲ್ಲಿ ಹಿಂಗೆಲ್ಲ ಎಂಜಾಯ್ ಮಾಡೋದು ಯಾವಾಗ ಅವರು ಪ್ರೀತಿಸ್ತಿರೋ ಹುಡುಗಿನ ಮದ್ವೆ ಆಗ್ತಿದ್ದಾರೆ ಮದ್ವೆ ಆಗ್ತಿರೋ ಹುಡುಗಿನೇ ಪ್ರೀತಿಸ್ತಿದ್ದಾರೆ ಅದಕ್ಕೆ ಅವರು ಖುಷಿಯಾಗಿದ್ದಾರೆ ಆದ್ರೆ ನೀವ್ ಹಾಗಲ್ವಲ್ಲ ಕಣ್ಕಂಡ್ ಹುಡುಗಿ ಮೇಲೆಲ್ಲಾ ನಿಮ್ಗೆ ಪ್ರೀತಿ ಅನ್ನತ್ತೆ ಅದಕ್ಕೆ ನಿಮ್ಗೆ ಹಿಂಗಾಗ್ತಿರೋದು ಮೇಡಮ್ ನಾನು ಒಂದೇ ಹುಡುಗಿ ನನ್ನ ಪ್ರೀತಿ ಮಾಡ್ತಿರೋದು ಆದ್ರೆ ಅದು ಅವ್ರಿಗೆ ಅರ್ಥ ಆಗ್ತಿಲ್ಲ ಹಲೋ ಸರ್ ಏನ್ ಯೋಚನೆ ಮಾಡ್ತಿದ್ದೀರಾ ಏನಿಲ್ಲ ಇವಾಗ ಹೇಳ್ತಿರೋ ಇಲ್ವೋ ಇವ್ ಬಂದ್ಮೇಲೆ ನಮ್ಮ ಲೈಫಲ್ಲಿ ಗೀತದ ಚೇಂಜಸ್ ಆಗೋಯ್ತು ಅಂತ ಹೊತ್ತು ನನಗೆ ತಾಂಬೂಲ ಶಾಸ್ತ್ರ ಕಂಟಿಗೆ ಗ್ಯಾರೇಜ್ ಓನರ್ಶಿಪ್ ಸಿಕ್ತು ಇರೋದ ಗ್ರೇಟ್ ನಟರಾಜ ಅವರು ಬದಲಾಗ್ತಿದ್ದಾರೆ ಇಷ್ಟೆಲ್ಲ ಒಳ್ಳೇದಾಗಿದ್ದು ನಿಮ್ ಕಾಲ್ ಬಂದಿವೆ ಅಲ್ವಾ ಆತರ ಎಲ್ಲ ಏನೂ ಇಲ್ಲ ಹರಿಯವರೇ ಫೋಟೋ ಒಂದೊಂದು ಹಣೆಯಲ್ಲಿ ಮಹಿಮಾ ಅವರೇ ಹೆಂಡತಿಯಾಗಿ ಬರ್ಬೇಕು ಅಂತ ಬರ್ತೀನಿ ನೋಡಿ 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 ಎಲ್ಲರೂ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಆದ್ರೆ ನಾನು ಅಪ್ಪನ್ ಬಿಟ್ಟು ನೀವ್ ಇವಾಗ ಸುಮ್ನೆ ಬರ್ತಿರೋ ಅಥವಾ ನಾನು ವಾಪಸ್ ಹೋಗ್ಲೋ ಅಯ್ಯೋ, ಬನ್ನಿ ಮೇಡಮ್ ಆಯ್ತು